Hey everyone, welcome back to our channel ESF Standard. So in this lecture we're going to discuss important questions of discrete mathematical structures, subject code BCS 40A ಆಯಿತಾ. ಸೊ ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮಗೆ UHV ಎಕ್ಸಾಮ್ ಆಗಿದೆ ಇವಾಗ ತಾನೆ. ಸೊ ಸ್ವಲ್ಪ ರಶ್ ತಗೊಳ್ಳಿ, ಒಂದು 5 o'clock ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಎಕ್ಸಾಮ್ ಬಂದುಬಿಟ್ಟು ತುಂಬ ಈಸಿ ಇದೆ ಆಯಿತಾ. DMS ತುಂಬ ಈಸಿ ಇದೆ. ಸೊ 100 out of 100 ಈಸಿಯಾಗಿ ತೊಗೋಬೋದು ಈ ಸಬ್ಜೆಕ್ಟಿಂದ ನೀವು. ಸೊ ಆ್ಯಕ್ಚುಲಿ ಇಟ್ಸ್ ಎ ರೆಗ್ಯುಲರ್ ವಿಡಿಯೋ. ಸೊ ಯಾರ್ಯಾರಿಗೂ ಮ್ಯಾಥ್ಸ್ ಇಷ್ಟ ಇಲ್ಲ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ఎందుకంದ್ರೆ ಇದೇ ಲಾಸ್ಟ್ ಟೈಮ್ ನಿಮಗೆ ಇನ್ಮೇಲೆ ನೆಕ್ಸ್ಟ್ ಏನಿದೆ ಮ್ಯಾಥ್ಸ್ ಬರೋಲ್ಲ. ಬಂದರೂ ಕೂಡ ನೆಕ್ಸ್ಟ್ ನಿಮಗೆ ಮಿಷಿನ್ ಲರ್ನಿಂಗ್ ಇರುತ್ತೆ, AMS ಸ್ಟೂಡೆಂಟ್ಸ್ ಬರುತ್ತೆ. CS ಅವ್ರಿಗೆ ಆಲ್ಮೋಸ್ಟ್ ಬರೋಲ್ಲ ಇನ್ನು. ಸೊ ನೋಡಿ ಇಟ್ಟೊಬ್ರು 10 ಬ್ರಾಂಚಸ್ IS ಕೂಡ ಬರೋಲ್ಲ, ಯಾವುದೂ ಬರೋಲ್ಲ. ಇದೇ ನಿಮಗೆ ಲಾಸ್ಟ್ ಟೈಮ್ ಆಗಿರುತ್ತೆ, ಮ್ಯಾಥಮೆಟಿಕ್ಸ್ ಆಗಿರುತ್ತೆ. ಸೊ ಬಂದರೂ ಕೂಡ ಮಿಷಿನ್ ಲರ್ನಿಂಗಲ್ಲಿ ಬರುತ್ತೆ, ಪ್ರಾಬಬಿಲಿಟಿ ಬರೋದು. ಸೊ ಅಷ್ಟೇ. ಅದು ಬಿಟ್ಟರೆ ನಿಮಗೆ ಇನ್ನು 5th ಸೆಮ್ 6th ಸೆಮ್ ಬರುತ್ತೆ. ಅದು ಬಿಟ್ಟರೆ ಇನ್ನು ಮ್ಯಾಥ್ಸ್ ನಿಮ್ಗೆ ಬರೋದೇ ಇಲ್ಲ ಎಲ್ಲೂ. ಸೊ ಅಷ್ಟಾಗಿತ್ತು. ಸೊ ಲೆಟ್ಸ್ ಸಿ ದ ವೀಡಿಯೋ ಆಯಿತಾ. ಇಟ್ಸ್ ರೆಗ್ಯುಲರ್ ವೀಡಿಯೋ. ನೀವು ತೊಗೊಂಡು 95+ ಮಾರ್ಕ್ಸ್ ಅಂತ ಆರಾಮಾಗಿ ತೆಗಿಬೋದು. ಸೊ ಇನ್ನು Module 4 ಆ್ಯಂಡ್ Module 5 Module 2 ಮತ್ತು Module 4ಅಲ್ಲಿ ಮೀನ್ಸ್ ಪಾರ್ಟ್ ಸಿ ಕ್ವಶನ್ಸಲ್ಲಿ ಸ್ವಲ್ಪ ಚೇಂಜಸ್ ಆಗ್ಬೋದು ಎಕ್ಸಾಮಲ್ಲಿ. ಅದು ಬಿಟ್ಟರೆ ಇನ್ನು ಕಂಪ್ಲೀಟಾಗಿ ಏನು ಕ್ವಶನ್ಸ್ ಕೊಟ್ಟಿದ್ದೀನಿ ಇಷ್ಟು ಕ್ವಶನ್ಸ್ ಹೋದರೆ ಸಾಕು ನೀವು. ಇನ್ನೊಂದು ಇನ್ನೂ ನಿಮ್ಗೆ ಔಟ್ ಆಫ್ ಮೀನ್ಸ್ ತುಂಬ ಕಷ್ಟ ಆಗ್ತಿದೆ ಅಂದರೆ ತೆಗಿಯೋಕ್ಕೆ ಇನ್ನೂ ಸ್ವಲ್ಪ ಕ್ವಶನ್ಸ್ ಬೇಕಾದ್ರೆ ನಾನು ಕೊಡ್ತೀನಿ. ಸೊ ಅದನ್ನ ರೆಫರ್ ಮಾಡಿಕೊಂಡು ನೀವು ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಅಂದರೆ ನನಗೆ ಒಂದು ಜಸ್ಟ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ನಮ್ಮ ಗ್ರೂಪ್ ಇದೆಯಲ್ಲ ಇಲ್ಲಿ ಟೆಲಿಗ್ರಾಮ್ ಎಲ್ಲ ಒಂದು ಹತ್ರ. ಸೊ ನಿಮ್ಗೆ ಇನ್ನೂ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡ್ತೀನಿ, ನಿಮಗೆ ಪ್ರಾಕ್ಟೀಸ್ ತುಂಬ ಮಾಡೋಕ್ಕೆ. ಯಾಕಂದರೆ ಪರ್ ಕ್ವಶನ್ 4 ಕ್ವಶನ್ಸ್ ಅಷ್ಟೇ ಕೊಟ್ಟಿದ್ದೀನಿ, ಮೀನ್ಸ್ ಪರ್ ಟಾಪಿಕ್ ಅಂದ್ಕೊಳ್ಳಿ. ಸೊ ಅದೇ ಬರುತ್ತೆ, ಇನ್ನೇನು ಬರೋದಿಲ್ಲ ಎಕ್ಸಾಮ್ಸ್ಗೆ. ಸೊ ಅದರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಇದೇ ನಿಮಗೆ ಲಾಸ್ಟ್ ಮ್ಯಾಥ್ಸ್ ಅಂತ ಹೇಳ್ತೀನಿ. ಸೊ ಅದರಿಂದ ಪ್ರತಿಯೊಬ್ಬರು 95+ ಮಾರ್ಕ್ಸ್ ಅಂತೂ ತೊಗೊಳಕ್ಕೆ ಟ್ರೈ ಮಾಡಿ ಅಟ್ಲೀಸ್ಟ್. ಯಾಕಂದರೆ ಹೋದ ಸರಿ ನಿಮಗೆ 85 ಬಂದಿತ್ತು ನಿಮಗೆ ಸೀನಿಯರ್ಸ್ಗೆ. ಸೊ ನನ್ನ ವೀಡಿಯೋಸಿಂದ. ಸೊ ಇವಾಗ ನೀವು ಮಿಸ್ ಮಾಡಬೇಡಿ, ಅಟ್ಲೀಸ್ಟ್ ಒಂದು 95+ ಮಾರ್ಕ್ಸ್ ತೊಗೊಳಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ನೀವು UHV ಮಾರ್ಕ್ಸು ಜಸ್ಟ್ ಕಮೆಂಟ್ ಮಾಡಿ ಕೆಳಗಡೆ ಎಷ್ಟು ಬಂದಿತ್ತು ಅಂತ. ಸೊ ಆ್ಯಕ್ಚುಲಿ ನಾವು ಕೊಟ್ಟಿರೋ PDF ಇಂದನೇ ಬಂದಿದೆ ಅನ್ಕೊತಿದ್ದೀನಿ ಕಂಪ್ಲೀಟಾಗಿ ಏನಿದೆ ಎಲ್ಲ. ಸೊ ಲೆಟ್ಸ್ ಆಯಿತಾ. ಸೊ 2.0 ವೀಡಿಯೋ ಬಂದುಬಿಟ್ಟು ನಿಮಗೆ ಬೆಳಗ್ಗೆ ಅಪ್ಲೋಡ್ ಮಾಡ್ತೀನಿ. ಸೊ 2.0 ಒಳಗಡೆ 6 o'clock ಒಳಗಡೆ ಅಪ್ಲೋಡ್ ಆಗಿಬಿಡುತ್ತೆ. ಬೆಳಗ್ಗೆ ಮಾರ್ನಿಂಗ್ 6 o'clock ಎದ್ದೇಳಿ, ಮೀನ್ಸ್ ತುಂಬ ಜನ ಇದೆಲ್ಲ ಓಕೆ 5 o'clock ಒಳಗಡೆ ಅಪ್ಲೋಡ್ ಆಗಿರುತ್ತೆ. ಸೊ 5 o'clock ಎದ್ದೇಳ್ಬಿಟ್ಟು ಸ್ಟಾರ್ಟ್ ಮಾಡಿಕೊಂಡು ನಿಮಗೆ 2.0 ವೀಡಿಯೋ ನಾನು ಪ್ರಿಫರ್ ಮಾಡಿದೆ ಅಂದರೆ ರೆಗ್ಯುಲರ್ ವೀಡಿಯೋ ಪ್ರಿಫರ್ ಮಾಡಿ. ಯಾಕಂದರೆ ಇದು ಮ್ಯಾಥ್ಸ್ ಅಲ್ವಾ. ಸೊ ಅದರಿಂದ ರೆಗ್ಯುಲರ್ ವೀಡಿಯೋ ನೋಡಿದ್ರೆ ನಿಮಗೆ ಆರಾಮಾಗಿ ನಿಮಗೆ 95+ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಅದು 2.0 ವೀಡಿಯೋ ಅಂದರೆ ಮಾರ್ಕ್ಸ್ ಕಟ್ ಆಫ್ ಆಗಿಬಿಡುತ್ತೆ ಅಲ್ಲೆಲ್ಲ. ಸೊ ಅದರಿಂದ ಹೇಳ್ತಿದ್ದೀನಿ. ಸೊ ರೆಗ್ಯುಲರ್ ವೀಡಿಯೋ ರೆಫರ್ ಮಾಡಿ, ಪರವಾಗಿಲ್ಲ. 2.0 ನೋಡೋರು ಐ ಥಿಂಕ್ 60 ಹತ್ರ ತೊಗೊಳಕ್ಕೆ ತುಂಬ ಇಂಪಾರ್ಟೆಂಟ್ ಇರುತ್ತೆ. ಸೊ 5 o'clock ಒಳಗಡೆ ಅಪ್ಲೋಡ್ ಮಾಡಿಬಿಡ್ತೀನಿ. ಮಾರ್ನಿಂಗ್ 5 o'clock ಒಳಗಡೆ ನಿಮ್ದು ಏನಿದೆ ಅಪ್ಲೋಡ್ ಮಾಡ್ತೀನಿ. ನಿಮಗೆ ನೋಟ್ಸ್ ಬೇಕು ಅಂದರೆ ಇಲ್ಲ 2.0 ವೀಡಿಯೋ ಬೇಕಾ ಅಂತ ಜಸ್ಟ್ ಕೆಳಗಡೆ ಮಾಡಿ, ನಿಮ್ಗೆ ಯಾವ್ದು ಬೇಕು ಅಂತ ಅದೇ ಹಾಕ್ತೀನಿ. 2.0 ವೀಡಿಯೋ ಬೇಕಾದರೆ 2.0 ವೀಡಿಯೋ ಇಲ್ಲ ಅಥವಾ ಇಲ್ಲ ನೋಟ್ಸ್ ಇದೆ, ಆನ್ಸರ್ಸ್ ಏನು ಬೇಕಾದ್ರೆ ಅದು ಅಪ್ಲೋಡ್ ಮಾಡಿ. ಆದರೂ ಅಪ್ಲೋಡ್ ಮಾಡ್ತೀನಿ ಆನ್ಸರ್ಸು, ಸ್ವಲ್ಪ ಲೇಟ್ ಆಗುತ್ತೆ. ಬಟ್ ನಿಮಗೆ 2.0 ವೀಡಿಯೋ ಬೇಡ, ನೋಟ್ಸ್ ಮಾತ್ರ ಅಂದರೆ ನಾನು ಅದ್ರ ಮೇಲೆ ಫುಲ್ ಕಾನ್ಸಂಟ್ರೇಷನ್ ಇಟ್ಬಿಟ್ಟು ನೋಟ್ಸ್ ಮಾಡಿಬಿಡ್ತೀನಿ ನಿಮಗೆ. ಸೊ ಜಸ್ಟ್ ಕಮೆಂಟ್ ಮಾಡಿ ನಿಮ್ಗೆ ಯಾವ್ದು ಬೇಕು ಅಂತ. ಮತ್ತು ಇನ್ನೊಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ಒಂದು ಸಬ್ಸ್ಕ್ರೈಬ್ ಲೈಕ್ ಮಾಡಿದ್ರೆ ನಿಮಗೆ ಇನ್ನೊಬ್ರು ಫ್ರೆಂಡ್ಸ್ ಇರ್ತಾರಲ್ಲ ಅವರಿಗೆಲ್ಲ ತಲುಪೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಅದರಿಂದ ಆಯಿತಾ. ಸೊ ಲೆಟ್ಸ್ ಸಿ ದ ವೀಡಿಯೋ. Module 1 ಅಂತೆಲ್ಲ ತುಂಬ ಈಸಿ. Tautology prove that any 4 properties for a PQ are the compound proposition ಆಯಿತಾ. ಸೊ ವೆರಿ ಇಂಪಾರ್ಟೆಂಟ್ ಪ್ರೊಪೊಸಿಷನ್ ಮತ್ತು ಇದೇನಿದೆ ಈಕ್ವೇಷನ್ಸ್ ಟೋಟಾಲಜಿ ಮೇಲೆ ತುಂಬ ಇಂಪಾರ್ಟೆಂಟ್ ಆಯಿತಾ. ನೋಡ್ಕೊಳ್ಳಿ, ಇಲ್ಲಿ 4 ಕ್ವಶನ್ಸ್ ಕೊಡ್ತೀನಿ. ಡಿಫೈನ್ ದ ಲಾಜಿಕಲ್ ಈಕ್ವಲೆಂಟ್. ಇದು ಇದರಲ್ಲಿ ಏನೋ ಅಂದರೆ ಈ ಟೋಟಾಲಜಿ ಮೇಲೆ ಅಂದರೆ ಲಾಜಿಕಲ್ ಈಕ್ವಲೆಂಟ್ ಮೇಲೆ ಎರಡು ಮೇಲೆ ಟಾಪಿಕಲ್ಲೇ ನಿಮಗೆ ಏನಿದೆ ಎಕ್ಸಾಮ್ಸ್ ಬರೋ ಚಾನ್ಸ್ ತುಂಬ ಇರುತ್ತೆ. ಸೊ ಈ 4 ಕ್ವಶನ್ಸ್ ಏನಿದೆ ನೋಡ್ಕೊಳ್ಳಿ. ಈ 4 ಕ್ವಶನ್ಸ್ ಏನಿದೆಯಲ್ಲ, ಸೊ ಈ 4 ಕ್ವಶನ್ಸ್ ಏನಿದೆಯಲ್ಲ, ಈ 4 ಕ್ವಶನ್ಸಲ್ಲಿ ಮೀನ್ಸ್ 5 ಕ್ವಶನ್ ಟೋಟಲ್. ಇಲ್ಲೊಂದು 1+1 ಇದೆ. ಸೊ ಈ 4 ಕ್ವಶನ್ಸಲ್ಲಿ ನಿಮ್ಗೆ 5 ಕ್ವಶನ್ಸ್ ಇದೆ. 5 ಕ್ವಶನ್ಸಲ್ಲಿ ಎಕ್ಸಾಮ್ ಫಿಕ್ಸ್ ಬಂದೇ ಬರುತ್ತೆ. ಸೊ ಇದು ಬಿಟ್ಟರೆ ನಿಮ್ಗೆ ಯಾವುದು ಕೇಳೋ ಚಾನ್ಸಸ್ಸೇ ಇಲ್ಲ. ಸೊ ಇನ್ ದಿಸ್ 5 ಕ್ವಶನ್ಸ್ 1 ಕ್ವಶನ್ ಫಿಕ್ಸ್, ಲೈಕ್ ಯು ಕ್ಯಾನ್ ಕ್ಯಾರಿ ಲೈಕ್ 7 ಮಾರ್ಕ್ಸ್. ಇಟ್ಸ್ ಎ ಫಿಕ್ಸ್ ಕ್ವಶನ್ಸ್. ಓಕೆ. ಆಫ್ಟರ್ ದಟ್ ಪಾರ್ಟ್ ಬಿ. ಓಕೆ. ಪ್ರೂವ್ ದ ಫಾಲೋಯಿಂಗ್ ಯೂಸಿಂಗ್ ದ ಲಾಸ್ ಆಫ್ ಲಾಜಿಕ್ ಮತ್ತು ಲಾಸ್ ಆಫ್ ಲಾಜಿಕ್ ಅವನ ಮೇಲೆ ಒಂದು ಟಾಪಿಕ್ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ಏನು ವ್ಯಾಲಿಡಿಟಿ. ಎಸ್ಟಾಬ್ಲಿಷ್ ದ ವ್ಯಾಲಿಡಿಟಿ ಆಫ್ ಫಾಲೋಯಿಂಗ್ ದ ಆರ್ಗ್ಯುಮೆಂಟ್ ಆಫ್ ಯೂಸಿಂಗ್ ದ ರೂಲ್ ವ್ಯಾಲ್ಯೂಸ್ ರೆಫರೆನ್ಸ್. ಇದ್ರು ಎರಡೇ ಟಾಪಿಕ್ ಅಷ್ಟೇ. ಇನ್ ದ 2 ಟಾಪಿಕ್ ಯು ಆರ್ ಗೋಯಿಂಗ್ ಟು ಗೆಟ್ 1 ಫಿಕ್ಸ್ ಕ್ವಶನ್ಸ್ ಆಯಿತಾ. ಆಲ್ಸೋ ದಿಸ್ ಆಲ್ಸೋ ಕ್ಯಾರೀಸ್ ಲೈಕ್ 7 ಮಾರ್ಕ್ಸ್ ಫಿಕ್ಸ್ ಕ್ವಶನ್ಸ್. ಸೊ ಇದರಲ್ಲಿ 5 ಕ್ವಶನ್ಸ್, ಪ್ರತಿಯೊಂದರಲ್ಲಿ 5 ಕ್ವಶನ್ಸ್ ಇದೆ. ಸಮ್ ಆಫ್ ದ ಮಾಡಲ್ಸ್ 4 ಕ್ವಶನ್ಸ್ ಇದೆ. ಸೊ ಇದರಲ್ಲಿ ಏನಿದೆ ನೋಡ್ಕೋಬೋದು ಇಲ್ಲೆಲ್ಲ ಈಕ್ವೇಷನ್ಸ್ ಏನಿದೆ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ. ವೆರಿ ಈಸಿ ಇದೆ. ಮತ್ತು ಎಸ್ಟಾಬ್ಲಿಷ್ ವ್ಯಾಲಿಡಿಟಿ ಫಾಲೋಯಿಂಗ್ ದ ಆರ್ಗ್ಯುಮೆಂಟ್ ಯೂಸಿಂಗ್ ದ ರೂಲ್ಸ್ ಆಫ್ ಇನ್ಫರೆನ್ಸ್ ಇದೆ. ವೆರಿ ಇಂಪಾರ್ಟೆಂಟ್. ಸೊ ಇವಾಗ ನೋಡಲ್ಲ 5 ಕ್ವಶನ್ಸ್. ಇನ್ನು 5 ಕ್ವಶನ್ಸ್ ಮಾತ್ರ ಒಂದೇ ಫಿಕ್ಸ್ ಕ್ವಶನ್ ಬರುತ್ತೆ. ಇದರಲ್ಲೇ ಬರುತ್ತೆ. ಅದು ಕೂಡ ಅಷ್ಟೇ. ಮ್ಯಾಥ್ಸ್ ಹತ್ರ ಯಾರು ಹೇಳೋಕ್ಕಾಗಲ್ಲ. ಬಟ್ ನಾನು ಹೇಳ್ತೀನಲ್ಲ, ಇದು ಬಿಟ್ಟರೆ ಇನ್ಯಾವುದು ಬರೋಕ್ಕೆ ಚಾನ್ಸ್ ಇಲ್ಲ. ಈ 5ಅಲ್ಲೇ ಒಂದು ಕ್ವಶನ್ ಬಂದೇ ಬರುತ್ತೆ ಎಕ್ಸಾಮ್ಗಳು. ಸೊ ಯು ಕ್ಯಾನ್ ಗೆಟ್ ಈಸಿಲಿ 7 ಮಾರ್ಕ್ಸ್ ಆಯಿತಾ. ಮತ್ತು ನೆಕ್ಸ್ಟ್ ಡಿಫೈನ್ ದ ಪ್ರೊಪೊಸಿಷನ್, ಓಪನ್ ಸ್ಟೇಟ್ಮೆಂಟ್ ಮತ್ತು ಕ್ವಾಂಟಿಫೈಯರ್ಸು, ಮತ್ತು ಗಿವ್ ದ ಡಿಸ್ಟ್ರಿಕ್ಟ್ ಪ್ರೂಫ್ ಅಂದರೆ ಇಂಡೈರೆಕ್ಟ್ ಪ್ರೂಫ್ for the following statement. If n is an odd integer n plus a and even integers. ವೆರಿ ಇಂಪಾರ್ಟೆಂಟ್. ಇದೇ ಥರ ಕೇಳ್ತಾರೆ ನೋಡ್ಕೊಳ್ಳಿ ಆಯಿತಾ.
ಮತ್ತು ಫಾರ್ ಎನಿ ಟು ಆರ್ ಇಂಟೀಜರ್ಸ್ ಆ್ಯಂಡ್ ಎಮ್ ಎನ್ ಶೋ ದಟ್ ಆಯಿತಾ m+1 ಈಸ್ ಈವನ್ ಮತ್ತು ಎಮ್ ಈಸ್ ಆಡ್. ಸೊ ಈ 3 ಕ್ವಶನ್ಸಲ್ಲಿ ಒಂದು ಕ್ವಶನ್ ಬರೋ ಚಾನ್ಸ್ ಎಕ್ಸಾಮ್ಗೆ ತುಂಬ ಇರುತ್ತೆ. ಸೊ ನಾನು ಹೇಳಿದಂದರೆ 14 ಮಾರ್ಕ್ಸ್ ನಿಮಗೆ ಪಾರ್ಟ್ 1 ಮತ್ತು AB ಎಲ್ಲ ಬಂದುಬಿಡುತ್ತೆ ಫಿಕ್ಸ್. ಅದು ಮಾತ್ರ ಇದು ಮಾತ್ರ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬಿಡಿ, ಅದು ಮಾತ್ರ ಫಿಕ್ಸ್. ಈ ಪಾರ್ಟ್ C ಇದೆಯಲ್ಲ ಸ್ವಲ್ಪ ಚೇಂಜಸ್ ಮಾಡೋ ಚಾನ್ಸ್ ಇರುತ್ತೆ ಎಕ್ಸಾಮಲ್ಲಿ ಕೂಡ ಅಷ್ಟೇ. ಬಟ್ ನಾನು ಏನು ಕೊಟ್ಟಿದ್ದಾನಲ್ಲ ಅದು ಓದ್ಕೊಂಡು ಹೋಗಿ ಸಾಕು, ನಿಮ್ಗೆ ಆರಾಮಾಗಿ ಬಂದುಬಿಡುತ್ತೆ. ಆಗ ಅವ್ರು ಚೇಂಜ್ ಮಾಡಿದ್ರು ಬಿಟ್ಟರು ಸೆಕೆಂಡ್ ಮಾಡಲ್ ಚೇಂಜ್ ಮಾಡ್ಬೋದು, ಇಲ್ಲ ಮಾಡಲ್ 4ಅಲ್ಲಿ ಚೇಂಜ್ ಮಾಡ್ಬೋದು. ಮಿಕ್ಕಿದ ಮಾಡಲಲ್ಲಿ ಯಾವುದೂ ಚೇಂಜ್ ಮಾಡೋಕ್ಕಾಗಲ್ಲ, ಇವೇ ಕ್ವಶನ್ಸ್ ಬರುತ್ತೆ. ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ ಇದು. ಸೊ ಅದರಿಂದ ಇಂಪಾರ್ಟೆಂಟ್ 6 ಮಾರ್ಕ್ಸ್ ಈ ಮಾಡ್ಯೂಲಲ್ಲಿ ಏನಾಗುತ್ತೆ ಕ್ಯಾರಿ ಮಾಡ್ಬೋದು ನಿಮಗೆ ಈಸಿಯಾಗಿ. ಇದನ್ನ ಆರಾಮಾಗಿ ಈ ಮಾಡ್ಯೂಲಲ್ಲಿ 20/20 ಈಸಿಯಾಗಿ ತೊಗೋಬೋದು ಎಕ್ಸಾಮ್ಗೆ, ಆಯಿತಾ ನೋಡ್ಕೊಂಡಿರಾ. ಸೊ ಲೆಟ್ಸ್ ಇದೆ ಮಾಡ್ಯೂಲ್ 2 ಹೋಗಿನ ಮುಂಚೆ ನಾನು ನಿಮ್ಗೆ ಏನೇನು ಇದೆಯಲ್ಲ ಈ PDF ಪ್ರತಿಯೊಂದು ಕೂಡ ನಾವು ಗೂಗಲ್ ಡ್ರೈವಲ್ಲಿ ನಾನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಸೊ ನೋಡ್ಕೊಬೇಡಿ ಆಯಿತಾ, ಗೂಗಲ್ ಡ್ರೈವಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅಲ್ಲಿಂದ ನೀವು ನೋಡಿಕೊಂಡು ಎಕ್ಸಾಮ್ ಚೆನ್ನಾಗಿ ಓದಿ ಆಯಿತಾ. ನೆಕ್ಸ್ಟ್ ಮಾಡ್ಯೂಲ್ 2 ಪ್ರೂವ್ ದಟ್. ಇದಂತೂ ತುಂಬ ಡೆಡ್ಲಿ ಈಸಿಯೆಸ್ಟ್ ಕ್ವಶನ್ ಅಂತ ಹೇಳ್ತೀನಿ. ಇದಂತೂ ಪಕ್ಕ ಈಸಿ ಕ್ವಶನು. ಇದರ ಮ್ಯಾಥಮೆಟಿಕಲ್ ಇಂಡಕ್ಷನ್ ಮೇಲೆ ಇದು ನಾನು ವೀಡಿಯೋ ಕೂಡ ಮಾಡ್ತೀನಿ. ಸೊ ನಿಮಗೆ 3.0 ವೀಡಿಯೋ ಇದೆಯಲ್ಲ ಅವಾಗ ನಾನು ಅಪ್ಲೋಡ್ ಮಾಡ್ತೀನಿ. ನಿಮಗೆ 3.0 ವೀಡಿಯೋ 6 o'clock ಅಪ್ಲೋಡ್ ಮಾಡ್ತೀನಿ, ನಾಳೆ ಸಂಜೆ 6 o'clockಗೆ. ಅದರಲ್ಲಿ ಕ್ವಶನ್ ಆನ್ಸರ್ಸ್ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಸ್ವಲ್ಪ ಒಂದು 10 ಕ್ವಶನ್ ಇರುತ್ತೆ ಅಷ್ಟೇ, ಅದ್ರ ಮೇಲೆ ಏನಿರಲ್ಲ. 3.0 ವೀಡಿಯೋ ನೀವು ಪಾಸ್ ಅಂತೂ ಖಂಡಿತ ಆಗಿ ಆಗ್ತಿರೈತಾ. ಸೊ ಇದು ಏನಿದೆಲ್ಲ ಪ್ರೂವ್ ದಟ್ ಮ್ಯಾಥಮೆಟಿಕಲ್ ಇಂಡಿಕ್ಷನ್ ಇಂಟೀಜರ್ಸಲ್ಲಿ ಇವೆಲ್ಲ ನೋಡ್ತಿದ್ದಾರಲ್ಲ, ಇದ್ರ ಮೇಲೇ ಕ್ವಶನ್ ಕೇಳ್ತಾರೆ. ಏನಿದು 7 SEM ಮ್ಯಾಕ್ಸ್ ಥರ ಇದು. ಸೊ ವೆರಿ ಈಸಿ. ಇನ್ ದಿಸ್ 5 ಕ್ವಶನ್ಸ್ ಏನಿದೆಯಲ್ಲ, ಸೊ 5 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಅದು ಏನಾರು 3 ಕ್ವಶನ್ಸಲ್ಲಿ ಫಸ್ಟ್ 3 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಗೆ. ಇದು ಫಿಕ್ಸ್ ಆಗಿರುತ್ತೆ ಆಯಿತಾ. ಸೊ ಈಗ ಲೈಕ್ 7 ಮಾರ್ಕ್ಸು ಈಸಿಲಿ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಸೊ ಇದೊಂದು ಕ್ವಶನ್, ಇದು ಇನ್ಕ್ಲೂಡ್ ಮಾಡ್ಕೊಳ್ಳಿ ಆಯಿತಾ. ನೆಕ್ಸ್ಟ್ ಇದು ಅಂತೀರಾ ಥೆಲೇಸಿಯಾ ಮತ್ತು ಮಸುಗ ಮತ್ತು ಸ್ಟ್ಯಾಟಿಸ್ಟಿಕ್ಸು ಮತ್ತು ಸೋಷಿಯಾಲಜಿಕಲ್ಲು. ಸೊ ಇವೇ ಕ್ವಶನ್ಸ್. ಅದು ಫಸ್ಟ್ ಒಂದು ಥೆಲೇಸಿಯಾ ಮಸುಗ ಇದು ಏನಿದೆಯಲ್ಲ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ನಮಗೆ ಪಿಂಕೇ ಬೆಟರ್ ಅನಿಸ್ತಿದೆ. ಓಕೆ, ಈ ಸೆಕೆಂಡ್ ಕ್ವಶನ್ ಏನಿದೆಯಲ್ಲ ಅಲ್ಲಿ ನೀವು ಇದರಲ್ಲಿ ಅಷ್ಟೇ 7/7 ಆರಾಮಾಗಿ ತೊಗೋಬೋದು. 7/7 ಪಾರ್ಟ್ B ಅಲ್ಲಿಂದ. ಸೊ ಆಯಿತಾ, ವೆರಿ ಇಂಪಾರ್ಟೆಂಟ್ ನೋಡ್ಕೊಳ್ಳಿ ಈ ಕ್ವಶನ್. ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಮಸಾಗ ಮತ್ತು ಥೆಲೇಸಿಯಂ ಇವೆರಡಿಂದ 3 ಇಂಪಾರ್ಟೆಂಟ್. ಮತ್ತು ಹೌ ದ ಆರ್ಗ್ಯುಮೆಂಟ್ಸ್ ಆರ್ ದ ಫಾರ್ಮ್ಡ್ ಯೂಸಿಂಗ್ ದ ಲೆಟರ್ಸ್ ದ ವರ್ಡ್ಸ್ ಆಫ್ ಸೋಷಿಯಾಲಜಿಕಲ್ ಇನ್ ಹೌ ದ ಮೆನಿ ಆರ್ಗ್ಯುಮೆಂಟ್ಸ್ A and B adjacent in how the arguments are the all ovals adjacent. ವೆರಿ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ಇವಾಗ ಏನಿಲ್ಲ ಇದೆಯಲ್ಲ 1 2 3 4 ಕ್ವಶನ್ಸ್ ಇದೆ. 4 ಕ್ವಶನ್ಸ್ ಇದೆ. ಇನ್ ದಿಸ್ 4 ಕ್ವಶನ್ಸ್ 1 ಕ್ವಶನ್ ಮಾತ್ರ ಫಿಕ್ಸ್ ಎಕ್ಸಾಮ್ ಬಂದೇ ಬರುತ್ತೆ. 1 ಕ್ವಶನ್ ಫಿಕ್ಸ್ ಆಗಿರುತ್ತೆ. ಯು ಗೆಟ್ ಲೈಕ್ 7 ಮಾರ್ಕ್ಸು ಆರಾಮಾಗಿ ತೊಗೋಬೋದು. ನೋಡ್ರಿ ಈ ಪಾರ್ಟ್ A ಇನ್ನೊಂದು ಒನ್ ಮೋರ್ ಥಿಂಗ್ ಏನಂದರೆ ನಿಮ್ಮ ಪಾರ್ಟ್ A ನೋಡಿ, ಇವಾಗ A ಮತ್ತು B ಅಲ್ಲಿ ಇದೆಯಲ್ಲ ಅದು ಮಾತ್ರ ಫಿಕ್ಸ್. ಯಾರ ಕೈಯಲ್ಲಿ ಅದನ್ನ ಅಳ್ಸೋಕ್ಕೆ ಆಗಲ್ಲ. ಇದು ನಾನು ಏನು ಕ್ವಶನ್ಸ್ ಕೊಟ್ಟಿದ್ದೀನಲ್ಲ ಅದೇ ಕ್ವಶನ್ ನಾಳೆ ಎಕ್ಸಾಮ್ ಬಂದೇ ಬರುತ್ತೆ ನಾಳಿದ್ದು. ಸೊ ಫಿಕ್ಸ್ ಕ್ವಶನ್, ಅದು ಮಾತ್ರ ಬಿಡೋಕ್ಕೆ ಹೋಗ್ಬೇಡಿ. ಪಾರ್ಟ್ C ಅನ್ನು ಒಂದು ಸರಿ ಇಗ್ನೋರ್ ಮಾಡಿಬಿಡಿ. ಪಾರ್ಟ್ A B ಮಾತ್ರ ಇಗ್ನೋರ್ ಮಾಡೋಕ್ಕೆ ಹೋಗ್ಬೇಡಿ. ಅದು ಬಿಟ್ಟರೆ ಇನ್ನೇನು ಕೊಡೋಕ್ಕೆ ಚಾನ್ಸಸ್ ಅವ್ರ ಹತ್ರ ಇನ್ನೂ ಇಲ್ಲ ಆಯಿತಾ. ಸೊ ಫುಲ್ ಕವರ್ ಮಾಡಿದ್ದೀವಿ. ಸೊ ನೆಕ್ಸ್ಟ್ ಪಾರ್ಟ್ C ಆಯಿತಾ. ಪಾರ್ಟ್ C ಬಂದುಬಿಟ್ಟು C ಇದೆಯಲ್ಲ 3 ಇದೆ. ಸೊ ಪಾರ್ಟ್ C 3 ಇದೆ. ಓಕೆ, ಲೆಟ್ ದ A0 F0 = 1 A1 = 2 ಇದೇನಿದೆ ಪ್ರೂವ್ ದಟ್ ಆಫ್ ಈ ಕೋಎಫಿಷಿಯಂಟ್ ಫಿಕ್ಸ್ ಅಂದ್ಕೊಳ್ಳಿ. ಇದು ಬೈನಾಮಿಯಲ್ ಥಿಯರಮ್ ಫೈಂಡ್ ದ ಕೋಎಫಿಷಿಯಂಟ್ ಆಫ್ x. ಇದು ತುಂಬ ಇಂಪಾರ್ಟೆಂಟ್ ಏನಲ್ಲ. ಬಟ್ ಈ 3 ಕ್ವಶನ್ಸ್ ಏನಿದೆ 4 ಕ್ವಶನ್ಸು ಇದು ತುಂಬ ಇಂಪಾರ್ಟೆಂಟ್. ಕೋಎಫಿಷಿಯಂಟ್ ಡಿಟರ್ಮಿನ್ ಕೋಎಫಿಷಿಯಂಟ್ ಮೇಲೆ ಪಕ್ಕ ಕ್ವಶನ್ ಬಂದೇ ಬರುತ್ತೆ. ಇದು ಅಷ್ಟೇ ಫಿಕ್ಸ್ ಕ್ವಶನ್ ಆಗಿರುತ್ತೆ. ಇವು ಕೂಡ ಅಷ್ಟೇ. ಬಟ್ ಅವರು ಇಂಪ್ಲಿಮೆಂಟ್ ಕೇಳ್ಬೋದು ಈ ಮಾಡ್ಯೂಲಲ್ಲಿ, ಮಾಡ್ಯೂಲ್ 2 ಅಲ್ವಾ, ಅದರಿಂದ. ಸೊ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಗೆಟ್ 6 ಮಾರ್ಕ್ಸು. ನಾನು ಕ್ವಶನ್ ಕೊಟ್ಟಿರೋದು ನೀವು ಓದ್ಬಿಟ್ರೆ, ಇವು ಮಾತ್ರ ಓದ್ಬಿಟ್ರೆ ನಿಮಗೆ ಆರಾಮಾಗಿ 90+ ಮಾರ್ಕ್ಸ್ ಈಸಿಯಾಗಿ ತೊಗೊಂಡ್ಬಿಡ್ಬೋದು. ಸೊ ಯಾಕಂದರೆ ಇದರಲ್ಲಿ 4 ಕ್ವಶನ್ ಇದೆಯಲ್ಲ, 4 ಕ್ವಶನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ 5th ಒಂದು ಯಾವುದು ಕೊಟ್ಟರು ಕೂಡ ನೀವು ಸಾಲ್ವ್ ಮಾಡ್ತೀರಾ. ಸೊ ಅದರಿಂದ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ 5 ಕ್ವಶನ್ಸ್ ಕೊಟ್ಟಿದ್ದೆಲ್ಲ ಆ 5 ಕ್ವಶನ್ಸ್ ಮೇಲೆ ಅವ್ರು ಕೊಡೋಕ್ಕೆ ಚಾನ್ಸ್ ತುಂಬ ಇಲ್ಲವೇ ಇಲ್ಲ. ಯಾಕಂದರೆ ಇದೇ ಮೈನ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಈ ಮಾಡ್ಯೂಲ್ 2 ಕೂಡ 20/20 ಈಸಿಯಾಗಿ ಸ್ಕೋರ್ ಮಾಡ್ಬೋದು ನೀವು. ಸೊ ಮಾಡ್ಯೂಲ್ 3 ಹೋಗೋಣ. ಸೊ ಮಾಡ್ಯೂಲ್ 3 ಹೋಗಿ ಮುಂಚೆ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ. ಇಷ್ಟೊಂದು ಟೈಮಲ್ಲಿ ನಿಮ್ಗೆ ಕೊಡ್ತಿದ್ದೀವಿ ಅಂದರೆ ಯು ಆರ್ ಗೆಟಿಂಗ್ ಸಮ್ ಆಫ್ ದ ವ್ಯಾಲ್ಯೂಸ್ ಫ್ರಮ್ ಅವರ್ ಚಾನಲ್ ಆಯಿತಾ. ಸೊ ಅದರಿಂದ ಒಂದು ಸಬ್ಸ್ಕ್ರೈಬ್ ಒಂದು ಲೈಕ್ ಮಾಡಿದ್ರೆ ನಮಗೆ ತುಂಬ ಖುಷಿ ಆಗುತ್ತೆ. ಮತ್ತು ಥ್ಯಾಂಕ್ ಯು ಅಂತ ಏನೋ ಒಂದು ಕಮೆಂಟ್ ಮಾಡಿ. ಸೊ ಇಲ್ಲಿ ಅಲ್ಗಾರಿದಮ್ಸ್ ಏನಾಗುತ್ತೆ ಅಂದರೆ ಬೇರೆಯವ್ರಿಗೂ ಪ್ರೊವೈಡ್ ಮಾಡುತ್ತೆ, ರೆಫರ್ ಮಾಡುತ್ತೆ. ಸೊ ಅದರಿಂದ ಎಲ್ಲರಿಗೂ ರೀಚ್ ಆಗೋ ಥರ ಮಾಡುತ್ತೆ. ಮತ್ತು ಪಿಜನ್ ಹೋಲ್ ಪ್ರಿನ್ಸಿಪಲ್ ಅಂತೀರ. ಸೊ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಅಲ್ಲಿ ಗ್ಯಾಪ್ ಕೊಟ್ಟಿಲ್ಲ. ಸೊ ಪಿಜನ್ ಹೋಲ್ ಪ್ರಿನ್ಸಿಪಲ್ ಪ್ರೂವ್ ದಟ್ ಎನಿ ಸೆಟ್ ಆಫ್ 23 persons of at least 5 persons have been born on the same day of the week. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆನ್ಸರ್ಸ್ ಇದೆ, ಅಪ್ಲೋಡ್ ಮಾಡೋಣ. ಸೊ ಸ್ಟೇಟ್ ಸೇಮ್ ಅದ್ರ ಮೇಲೆ ಪ್ರೂವ್ ದಟ್ ಇಫ್ ಎನಿ 5 numbers from 1 to are chosen, the 2 of them will be the sum of as 9. ಸ್ಟೇಟ್ ಇದೇ ಪ್ರಿನ್ಸಿಪ್ ಅದು ನೋಡ್ಕೊಳ್ಳಿ ಆಯಿತಾ ಸಾಲ್ವ್ ಮಾಡೋಕ್ಕೆ. ಸೊ ಇದ್ರ ಮೇಲೆ ಪಕ್ಕ ಕೇಳ್ತಾರೆ. 2045 ಪೇಜಸ್ಸು. ಮತ್ತು ಏನಿದೆ ಪ್ರೂವ್ ದಟ್ 30 ಡಿಕ್ಷನರೀಸ್ ಇನ್ ದ ಲೈಬ್ರರಿ ಕಂಟೈನ್ ದ ಟೋಟಲ್ 61,327 pages.
ದೆನ್ ಅಟ್ ದ ಲೀಸ್ಟ್ ಡಿಕ್ಷನರಿ ಮಸ್ಟ್ ಹ್ಯಾವ್ ದ ಅಟ್ ಲೀಸ್ಟ್ 2045 ಪೇಜಸ್ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು. ಮತ್ತು ಇದು ಅಷ್ಟೇ ABC ಈಸ್ ಎನ್ ಈಕ್ವಲೇಟ್ರಲ್ ಟ್ರಯಾಂಗಲ್ಲು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಅಂತೂ ಅಲ್ವೇ ಅಲ್ಲ ಇದು. ಸೊ ಮೀನ್ಸ್ ಔಟ್ ಆಫ್ ಔಟ್ ತೊಗೊಳಕ್ಕೆ ತುಂಬ ಇಂಪಾರ್ಟೆಂಟು. ಸೊ 4 ಕ್ವಶನ್ಸ್ ಆಯಿತು ಅಲ್ವೇ ಇರೋದು. ಸೊ 4 ಕ್ವಶನ್ಸಲ್ಲಿ ಈ 4 ಕ್ವಶನ್ಸಲ್ಲಿ ವೆರಿ ಇಂಪಾರ್ಟೆಂಟ್ ಆಯಿತಾ ಇವೆಲ್ಲ. ಸೊ ಇದು ಕೂಡ ಇಂಪಾರ್ಟೆಂಟೇ, ಬಟ್ ಇದು ಬರೋ ಚಾನ್ಸ್ ತುಂಬ ಕಡಿಮೆ ಇರುತ್ತೆ ಆಯಿತಾ. ಈ ಕ್ವಶನ್ಸ್ ಇಂಪಾರ್ಟೆಂಟೇ ಬಟ್ ಕೊಡೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಇಷ್ಟೊಂದು ಲೆಂತಿ ಕ್ವಶನ್ ಕೇಳಲ್ಲ ಇನ್ನೊಂದು ಸರಿ ಅವರು. ಸೊ ಈಸಿ ಕ್ವಶನಾಗಿ ಕೇಳ್ತಾರೆ ನಿಮಗೆ ಈ ಸರಿ. ಇದೆ ಲಾಸ್ಟ್ ಮ್ಯಾಕ್ಸ್ ಅಲ್ವಾ, ಅದರಿಂದ ಸೊ ವೆರಿ ಇಂಪಾರ್ಟೆಂಟ್. ಯು ಕ್ಯಾನ್ ಗೆಟ್ ಈಸಿಲಿ 7 ಮಾರ್ಕ್ಸ್ ಇನ್ ದಿಸ್ Module 1, Module 3 1 ಪಾರ್ಟ್ A ಆಯಿತಾ. ಸೊ ಲೆಟ್ಸ್ ದ ಪಾರ್ಟ್ ಬಿ. ಈ ಡಯಾಗ್ರಾಮ್ ರಿಪ್ರೆಸೆಂಟಿಂಗ್ ದ ಪಾಸಿಟಿವ್ ಡೈವಿಸರ್ಸ್ ಇದು ಇಂಪಾರ್ಟೆಂಟ್, ತುಂಬ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಮತ್ತು ಲೆಟ್ ದ R to R ಡಿಫೈನ್ ದ ವೆರಿ ಇಂಪಾರ್ಟೆಂಟ್ ಕ್ವಶನ್ಸು ಇದು ನೋಡ್ತಿದ್ದೀರಾ. ಇದನ್ನು ಏನು ಎಕ್ಸ್ಪ್ಲೈನ್ ಮಾಡಿ ಜಸ್ಟ್ ನೋಡ್ತಿದ್ದಾರೆ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಇನ್ ದಿಸ್ 3 ಕ್ವಶನ್ಸ್ ಈ ವೆರಿ ಇಂಪಾರ್ಟೆಂಟ್. ಇನ್ ದಿಸ್ 3 ಕ್ವಶನ್ ಒನ್ ಆಫ್ ದ ಕ್ವಶನ್ ತೊಗೊಂತೀರಿ ಎಕ್ಸಾಮಲ್ಲಿ. ಆಲ್ಸೋ ಆಲ್ಸೋ ಇಸ್ ದೇರ್ ಕ್ವಶನ್ಸ್ ನೋಡ್ಕೋಬೋದು. ಆ್ಯಕ್ಚುಲಿ ಹೇಳಬೇಕಂದ್ರೆ ಈ 2 ಕ್ವಶನ್ಸಲ್ಲೇ ಮುಗ್ದೋಗುತ್ತೆ ನಿಮಗೆ ಈ ಪಾರ್ಟ್ ಬಿ ಅನ್ನೋದು. ಸೊ ಕಂಪ್ಲೀಟ್ ಈ ಪಾರ್ಟ್ ಬಿ ಅನ್ನೋದು ನಿಮ್ಗೆ ಈ 2 ಕ್ವಶನ್ಸಲ್ಲೇ ಮುಗ್ದೋಗುತ್ತೆ. ಈ 2 ಕ್ವಶನ್ ಬಿಡಲೇಬೇಡಿ ಆಯಿತಾ, ಯಾಕಂದರೆ ಈ 2 ಕ್ವಶನ್ ಮೇಲೆ ಪ್ರತಿ ಸರಿ ಎಕ್ಸಾಮ್ ಹೇಳ್ತಾರೆ. ಈ ಮಿಕ್ಕಿದ್ದೆಲ್ಲ ಏನು ಕೊಟ್ಟಿದ್ದೀನಿ ಅಂದರೆ ಹೇಳಿದ್ನಲ್ಲ ಔಟ್ ಆಫ್ ಔಟ್ ಅವ್ರಿಗೆ ಮೈನ್ ಈ ಇಂಟೆನ್ಷನ್ ಕ್ವಶನ್ಸ್ ಎಲ್ಲ ಇವರೆಲ್ಲ. ಸೊ ಇಲ್ಲೇನಾಗುತ್ತೆ ಅಂದರೆ ಪಾರ್ಟ್ ಸಿ ಎಲ್ಲಿ ಕೂಡ ಕೇಳೋ ಚಾನ್ಸ್ ತುಂಬ ಇರುತ್ತೆ. ಈ ಏನು 3 ಕ್ವಶನ್ಸ್ ಕೇಳಿದಾರಲ್ಲ ಆ 3 ಕ್ವಶನ್ಸ್ ಕೂಡ ಪಾರ್ಟ್ ಸಿ ಎಲ್ಲಿ ಕೂಡ ಕೇಳೋ ಚಾನ್ಸ್ ಇತ್ತು, ಅದರಿಂದ ಕೊಟ್ಟಿದ್ದೀನಿ. ಸೊ ಆ್ಯಕ್ಚುಲಿ ಯಾರ್ಯಾರಿಗೆ 3 ಪಾಯಿಂಟ್ ಇವಾಗ ಅಡ್ವಾನ್ಸ್ಡಾಗಿ ನೋಡಬೇಕು ಅಂದರೆ ಈ 2 ಕ್ವಶನ್ಸು ವೆರಿ ಇಂಪಾರ್ಟೆಂಟ್. ಈ 2 ಕ್ವಶನ್ಸಲ್ಲೇ ಪಕ್ಕ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಈ 2 ಕ್ವಶನ್ ಮೈನ್ ಇಂಪಾರ್ಟೆಂಟ್. ಇದು ಜಸ್ಟ್ ಏನಿಲ್ಲ, ಅಲ್ಲಿ ಕ್ವಶನ್ಸ್ ಮೀನ್ಸ್ ಕೇಳೋ ರೀತಿ ಚೇಂಜ್ ಮಾಡ್ತಾರೆ ಅಷ್ಟೇ. ಸೇಮ್ ಕ್ವಶನ್ ಸೇಮ್ ಈಕ್ವೇಷನ್ಸ್ ಅದೇ ಕ್ವಶನ್ ಕೇಳ್ತಾರೆ. ಅಲ್ಲಿ ನಾನು ಇಷ್ಟೇ ಈಕ್ವೇಷನ್ ಚೇಂಜ್ ಮಾಡಿದ್ದೀನಿ ಅಷ್ಟೇ. ಸೇಮ್ ಪ್ರತಿಯೊಂದು ಸೇಮ್ ಬಂದೇ ಬರುತ್ತೆ ಎಕ್ಸಾಮ್ಗೆ ಆಯಿತಾ. ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಮತ್ತು ಲೆಟ್ ದ ಏಜ್ ಕೋಸ್ಟ್ 1 2 3 4 5 ಬಿ ಏನಿದೆಯಲ್ಲ ಡಿಟರ್ಮೈನು. ಮತ್ತು ವೆರಿ ಇಂಪಾರ್ಟೆಂಟ್ ಇನ್ ದ ಫಂಕ್ಷನ್ ಆಫ್ ಡಿಫೈನ್ಡ್ ಬೈ ಎ ಫಂಕ್ಷನ್ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ. ಮತ್ತು ಇದು ಅಷ್ಟೇ ಲೆಟ್ ಬಿ ದ ರಿಲೇಷನ್ ಆನ್ ಎ ಡಿಫೈನ್ಡ್ ಎ ಆರ್ ಬಿ. ಓಕೆ, ವೆರಿ ಇಂಪಾರ್ಟೆಂಟ್. ಆ ರಿಲೇಷನ್ ಮ್ಯಾಟ್ರಿಕ್ಸು ಡ್ರಾ ದ ಡಯಾಗ್ರಾಮ್ ಆಫ್ ದ ಡಿಗ್ರಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಓವರಾಲ್ ಇನ್ನು 5 ಕ್ವಶನ್ಸ್ ಏನಿದ್ದಾರೆ ಅಷ್ಟೇ. ಈ 5 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿಬಿಡಿ ಆಯಿತಾ. ಇನ್ನೂ ಟೈಮ್ ಇದೆ ಅಲ್ಲ, ತುಂಬ ಟೈಮ್ ಇದೆ. ಈ 5 ಕ್ವಶನ್ಸ್ ಓದೋಕ್ಕೆ ಟ್ರೈ ಮಾಡಿಬಿಟ್ರಿ. ಸೊ ಯು ಕ್ಯಾನ್ ಗೆಟ್ ಈಸಿಲಿ 7 ಮಾರ್ಕ್ಸ್ ಇಯರ್ ಆಲ್ಸೋ ಆಯಿತಾ. ಸೊ ಲೆಟ್ಸ್ ದ ಪಾರ್ಟ್ ಸಿ ಅಂತೀರ 3 ಕ್ವಶನ್ಸ್ ಕೊಟ್ಟಿದ್ದೀನಿ ನೋಡ್ಬೋದು. ಯಾಕಂದರೆ ಇಷ್ಟು ಕ್ವಶನ್ಸ್ ಬಿಟ್ಟರೆ ಇನ್ನು ಕೇಳೋ ಚಾನ್ಸ್ ಅಲ್ಲಿ ಕೂಡ ಎಲ್ಲೂ ಇಲ್ಲ. ಆದರೆ ಸೊ ಇದು ಅಷ್ಟೇ. ಈ ಏನಿದೆಯಲ್ಲ ಈ 2 ಕ್ವಶನ್ಸ್ ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ತೀನಿ ಆಯಿತಾ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್, ತುಂಬ ಇಂಪಾರ್ಟೆಂಟು. ಸೊ ಇನ್ ದಿಸ್ 2 ಕ್ವಶನ್ಸ್ 1 ಕ್ವಶನ್ ಇಸ್ ಫಿಕ್ಸ್ ಫಾರ್ ಯುವರ್ ಎಕ್ಸಾಮು. ಮತ್ತು ಈ ಪವರ್ ಸೆಟ್ ಕೇಳಲ್ಲ, ಬಟ್ ಇನ್ ಕೇಸ್ ನೀವು ಔಟ್ ಆಫ್ ಔಟ್ ಬೇಕು ಅನ್ನೋರು ಇದನ್ನು ಓದೋಕ್ಕೆ ಟ್ರೈ ಮಾಡಿ ಆಯಿತಾ. ಸೊ ಇನ್ ದಿಸ್ 2 ಕ್ವಶನ್ 1 ಕ್ವಶನ್ ಮಾತ್ರ ಫಿಕ್ಸ್ ಆಗಿಬಿಟ್ಟಿರುತ್ತೆ. ಈ 1 ಕ್ವಶನ್ ಮಾತ್ರ ಫಿಕ್ಸು. ಇದ್ರ ಮೇಲೆ ಇದೇ ಕೇಳ್ತಾರೆ ಪ್ರತಿ ಸರಿ ಅಷ್ಟೇ. ಆ 2 ಕ್ವಶನ್ ಓದ್ಕೊಂಡೋಗಿ ಸಾಕಾಗುತ್ತೆ ಮಾಡೆಲ್ ಆಯಿತಾ. ನೆಕ್ಸ್ಟ್ Module 4 ಹೋಗೋಣ. Module 4 ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಆಯಿತಾ. ಪ್ರತಿಯೊಬ್ಬರು ಇಷ್ಟೊಂದು ಸೋರ್ಸ್ ಸಿಗ್ತಾ ಇದೆ ಅಂದರೆ ನಿಮ್ಗೆ ಒಂದು ಹೆಲ್ಪ್ ಆಗಿದೆ ಅಂತ ಅರ್ಥ. ಸೊ ಇನ್ ಹೌ ಮೆನಿ 26 ಲೆಟರ್ಸ್ ಇಂಗ್ಲೀಷ್ ಆಲ್ಫಾಬೆಟ್ ಆಫ್ permitted on the non patterns car, dog, pun ante bite occurs. Very important question ಆಯಿತಾ. Find the number of permutations of the letters of ABC and up to the XYZ. Small ABCD in the XYZ such as non patterns ಆಯಿತಾ. ವೆರಿ ಇಂಪಾರ್ಟೆಂಟ್. ಪಿನ್ನು ಗೇಮು ಪ್ಯಾತು ಅಕ್ಕರ್ ಆಗಿದೆ. ಸೊ ರಿಪ್ರೆಸೆಂಟ್ ದ 10 men. ಸೊ ವೆರಿ ಇಂಪಾರ್ಟೆಂಟ್. ಇದು ಅಷ್ಟೇ ಅಂಬ್ರೆಲಾಸ್ ಕ್ವಶನ್ ಇದೆ ಆಯಿತಾ. ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅಂಬ್ರೆಲಾಸ್ ಆರ್ ರಿಟರ್ನ್ ದಟ್ ನೋ ಮೆನ್ ರಿಸೀವ್ಸ್ ಇನ್ ದ ಓನ್ ಅಂಬ್ರೆಲಾ at the least of the gets his own umbrella, at least their own umbrellas. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರ್ತಾರೆ. ಸೊ ಈ ಏನು ಕ್ವಶನ್ಸ್ ಈ 3 ಕ್ವಶನ್ಸ್ ಇದೆಯಲ್ಲ ಈ 3 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದು ಕೂಡ ಈ 2 ಕ್ವಶನ್ಸ್ ಮಾತ್ರ ತುಂಬ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತೆ. ಸೊ ಇನ್ ದಿಸ್ 3 ಕ್ವಶನ್ ಒಂದು ಕ್ವಶನ್ ಮಾತ್ರ ಬಂದೇ ಬರುತ್ತೆ ಎಕ್ಸಾಮ್ಗೆ. 7 ಮಾರ್ಕ್ಸ್ 7 ಔಟ್ ಆಫ್ 7 ಆರಾಮಾಗಿ ತೊಗೋಬೋದು ನೀವು Module 4 ಇಂದ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಸೊ ದ ರಿಕರೆನ್ಸ್ ಆಫ್ ರಿಲೇಷನ್ಸ್ ಆಯಿತಾ. ರಿಕರೆನ್ಸ್ ರಿಲೇಷನ್ಸ್ ಮೇಲೆ ಫಿಕ್ಸ್ ಕ್ವಶನ್ ಅಂತ ಹೇಳ್ತೀನಿ. ಈ ಕ್ವಶನ್ಸ್ ಬಿಟ್ಟರೆ ನೀವು ಅವ್ರು ಕೇಳೋಕ್ಕೆ ಆಗಲ್ಲ. ಈ ಕ್ವಶನ್ಸ್ ಬಿಟ್ಟು ಬೇರೆ ಕ್ವಶನ್ಸ್ ಕೊಟ್ಟರು ಕೂಡ ನೀವೇನು ಇಲ್ಲಿ 4 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದ್ರಲ್ಲ ಇದೇ ಕ್ವಶನ್ಸ್ ಎಲ್ಲೂ ಕೂಡ ಮೀನ್ಸ್ ಸಿಮಿಲರ್ ಕ್ವಶನ್ಸೇ ಬರುತ್ತೆ. ಸೊ ವೆರಿ ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ತೀನಿ. ಸೊ 4 ಕ್ವಶನ್ಸಲ್ಲಿ ವೆರಿ ಫಿಕ್ಸ್ ಕ್ವಶನ್ಸ್. 4 ಕ್ವಶನ್ಸ್ ಆರಾಮಾಗಿ 1 ಕ್ವಶನ್ಸ್ ಎಕ್ಸಾಮ್ಸ್ಗೆ ಅಕ್ಕರ್ ಆಗುತ್ತೆ. ಯು ವಿಲ್ ಗೆಟ್ ಲೈಕ್ 7 ಮಾರ್ಕ್ಸ್ ಈಸಿಲಿ ಇನ್ ದಿಸ್ ಎಕ್ಸಾಮ್ ಆಯಿತಾ. ಸೊ ಆಫ್ಟರ್ ದಟ್ ಲೆಟ್ಸ್ ಸಿ ದ ಪಾರ್ಟ್ 3 ಮೀನ್ಸ್ ಪಾರ್ಟ್ ಡಿಫೈನ್ derangement. How many ways of it can each ಮತ್ತು ಲೆಫ್ಟ್ ಸೈಡ್ ಆಫ್ ಗ್ಲೋವ್ and right glove out of the total 10 pairs of gloves that the person select the matching pair of gloves. The very important gloves
ದ ಡಿಟರ್ಮಿನ್ ದ ನಂಬರ್ ಆಫ್ ಪಾಸಿಟಿವ್ ಇಂಟೀಜರ್ಸ್ ಸಚ್ ಆಸ್ ದಟ್ ಒನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಕೂಡ ಅಷ್ಟೇ. ಸೊ ನಾನು ಏನು ಕ್ವಶನ್ಸ್ ಹೇಳ್ಕೊಡ್ತೀನಲ್ಲ, ಸೊ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು ಮೇನ್ ಇಂಪಾರ್ಟೆಂಟು. ಇದು ಅಷ್ಟೇ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗಿರುತ್ತೆ, ನೋಡ್ಕೋಬೋದು. ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಸೊ ಆ್ಯಕ್ಚುಲಿ ಈ ಪಿ ಡಿ ಎಫ್ನ ನಾನು ಮೀನ್ಸ್ ರಿಟರ್ನ್ ಒನ್ ಪಿ ಡಿ ಎಫ್ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿಂದ ನೋಡ್ಕೋಬೋದು ನೀವು. ಸೊ ವೆರಿ ವೆರಿ ಇಂಪಾರ್ಟೆಂಟ್. 1 2 3 4 ಕ್ವಶನ್ಸ್ ಇದೆ, 5 ಕ್ವಶನ್ಸ್. ಸೊ ಡಿರೇಂಜ್ಮೆಂಟ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. 4 ಕ್ವಶನ್ಸ್ ಇದೆ, 4 ಕ್ವಶನ್ಸ್ ವೆರಿ ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ಬೋದು. ಸರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಫ್ರಮ್ ದಟ್ 6 ಮಾರ್ಕ್ಸ್ ಯು ಕ್ಯಾನ್ ಗೆಟ್ ಈಸಿಲಿ. ಸೊ ಈ ಮಾಡಲಲ್ಲಿ ಕೂಡ ನಿಮ್ಮ ಮಾಡಲ್ ಫಾಲ್ 20 ಔಟ್ ಆಫ್ 20 ಈಸಿಯಾಗಿ ತೊಗೋಬೋದು ಎಕ್ಸಾಮಲ್ಲಿ. ಸೊ ಆಯಿತಾ, ನೆಕ್ಸ್ಟ್ ಪಾರ್ಟ್ ಬಿಗೆ ಹೋಗೋಣ. ಸೊ ಪಾರ್ಟ್ ಸಿ ಅಲ್ವಾ ಇದು? ಓಕೆ, ಪಾರ್ಟ್ ಸಿನ ಸ್ವಲ್ಪ ತಲೆ ತಿನ್ನುತ್ತೆ ಮಾಡಲ್ 4ಅಲ್ಲಿ. ಅದು ಬಿಟ್ಟರೆ ಈಸಿ. ಮಾಡಲ್ 5 ಅಂತೀರಾ, ಈ ಕ್ವಶನ್ಸ್ ಬಿಟ್ಟರೆ ನೀನು ಕೇಳಲ್ಲಾರು. ಔಟ್ ಆಫ್ 40 ಇಲ್ಲೇ ಇವಾಗ ಬರೀತಿದ್ದೀನಲ್ಲ, ನಾನು ವೀಡಿಯೋ ಹೇಳೋದು ಕೂಡ ಬೇಡ, ಹಾಗೆ ಬಂದುಬಿಡುತ್ತೆ. ಈ ಥೆರಮ್ 7 ಮಾರ್ಕ್ಸ್ ಫಿಕ್ಸ್ ಆಗಿರುತ್ತಾ. ನೆಕ್ಸ್ಟ್ ಈ ಡಿಫೆನ್ ಇದು ಅಷ್ಟೇ ವೆರಿ ಇಂಪಾರ್ಟೆಂಟ್. ಒನ್ ಮೋರ್ ಥಿಂಗ್, ಎಸ್ ಯಾ ಹಿಯರ್ ಈ ಕೆಲಿನ್ 4 ಗ್ರೂಪ್ ಆಫ್ ವೆರಿಫೈ ದಟ್ ಎ ಇಸ್ ಇಕ್ವಲ್ಸ್ ಟು 2 ಈಕ್ವೇಷನ್ಸ್ ಕೊಟ್ಟಿರ್ತಾರ. ಕೆಲಿನ್ ಇನ್ 4 ಗ್ರೂಪ್ಸ್ ಅಂತ, ವೆರಿ ಇಂಪಾರ್ಟೆಂಟು. ಈ ಪ್ರೋಗ್ರಾಮ್ ಈ ಟಾಪಿಕ್ ಮೇಲೆ ಗ್ರೂಪ್ ಆ್ಯಂಡ್ ಸಬ್ ಗ್ರೂಪ್ ವಿತ್ ಇನ್ 1 ಎಕ್ಸಾಂಪಲ್ ಆಫ್ ಈಚ್. ಒಂದು ಕ್ವಶನ್ ಎಲ್ಲೋ ಮಿಸ್ ಆಗ್ತಿದೆ ಅಲ್ವಾ? ಇನ್ನೊಂದು ಟಾಪಿಕ್ ಇದೆ, ಎಸ್ ಇಲ್ಲೇ ಇದೆ ನೋಡಿ. ಇದು ಡಿಫ್ರೆಂಟಾಗಿ ಕೇಳ್ಬೋದು ಸ್ವಲ್ಪ ಕ್ವಶನ್ನು, ಬಟ್ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನು ಇಲ್ಲಿ ಬರೀಬೇಕಾಗಿತ್ತು, ಇಲ್ಲಿ ಬರ್ದಿದ್ದೀನಿ. ಇಟ್ಸ್ ಓಕೆ, ವಿ ಆರ್ ಮಿಸ್ ದ್ಯಾಟ್. ಓಕೆ, ಇಟ್ಸ್ ಓಕೆ. Define group and subgroups with one example of each. Define group so that every fourth root of an unity from the abelian groups. Very important question ಆಯಿತಾ. ಸೊ ಪಾರ್ಟ್ ಬಿ ಅಂತೀರಾ, 1 2 3 4 ಕ್ವಶನ್ಸ್ ಇದೆ. 4 ಕ್ವಶನ್ಸಲ್ಲಿ 1 ಕ್ವಶನ್ ಫಿಕ್ಸ್. ಈ ಕ್ವಶನ್ಸ್ ಬಿಟ್ಟರೆ ಇನ್ನು ಯಾವ ಕ್ವಶನ್ಸ್ ಕೇಳೋಕ್ಕೆ ಅವ್ರಿಗೆ ಚಾನ್ಸೇ ಇಲ್ಲ. ವೆರಿ ವೆರಿ ಇಂಪಾರ್ಟೆಂಟ್. ಈ 4 ಕ್ವಶನ್ಸ್ ವೆರಿ ಫಿಕ್ಸ್ ಕ್ವಶನ್ಸ್ ಅಂತ ಹೇಳ್ತಾ ಇದ್ದ. ಫ್ರಮ್ ದಟ್ ಪಾರ್ಟ್ ಬಿ ಕ್ಯಾನ್ ಗೆಟ್ ಈಸಿಲಿ 7 ಮಾರ್ಕ್ಸ್ ಆಯಿತಾ. ನೆಕ್ಸ್ಟ್ ಪಾರ್ಟ್ ಸಿ ಅಂತೀರಾ, ಈ ಸಬ್ ಗ್ರೂಪ್ಸ್ ಆಫ್ ಎನ್ ಗ್ರೂಪ್ ಜಿ ಪ್ರೂವ್ ದಟ್ ವೆರಿ ಇಂಪಾರ್ಟೆಂಟು. ಆಲ್ಸೋ ಗ್ರೂಪ್ ಆಫ್ ಎನ್ ಜಿ ಅಂತ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ. ಇದು 1 2 3 4 ಕ್ವಶನ್ಸ್ ಇದೆಯಲ್ಲ, 4 ಕ್ವಶನ್ಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. 4 ಕ್ವಶನ್ಸಲ್ಲಿ 1 ಕ್ವಶನ್ ಮಾತ್ರ ಫಿಕ್ಸ್ ಆಗಿ ಬಂದೇ ಬರುತ್ತೆ ಎಕ್ಸಾಮ್ಸ್ಗೆ. ಸೊ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ. ಸೊ ಇಷ್ಟು ಕ್ವಶನ್ಸ್ ನೋಡಿದರೆ, ಇಷ್ಟು ಕ್ವಶನ್ಸ್ ನಾನು ಏನು ಕೊಟ್ಟಿದ್ದೀನಲ್ಲ, ಇಷ್ಟು ಕ್ವಶನ್ ಪ್ರಾಕ್ಟೀಸ್ ಟ್ರೈ ಮಾಡಿ. ಈ ಪ್ರಾಕ್ಟೀಸ್ ಮಾಡೋಕ್ಕೆ ಇದು ಓದ್ಕೊಂಡ್ರೆ ಸಾಕು, ನಿಮ್ಗೆ ಎಕ್ಸಾಮ್ ಆರಾಮಾಗಿ ನೀವು ಔಟ್ ಆಫ್ ಔಟ್ ತೊಗೋಬೋದು ಆಯಿತಾ. ಸೊ ವೈಟ್ ಫಾರ್ ದ 2.0 ವಿಡಿಯೋ ಅಂತ ಹೇಳ್ತೀನಿ. ತುಂಬ ಜನ 2.0 ವಿಡಿಯೋಗೆ ಕಾಯ್ಕೊಂಡಿದ್ದಾರೆ. ಸೊ ನಿಮ್ಗೆ ಇವತ್ತು ನೈಟ್ ಅಪ್ಲೋಡ್ ಮಾಡಿಬಿಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು ಆಯಿತಾ. ಸೊ ಮಾಡಲ್ 5 ಅಂತೂ ತುಂಬ ಇಂಪಾರ್ಟೆಂಟ್ ಇದೆ, ನೋಡ್ಕೊಳ್ಳಿ ಅಲ್ಲೇ ಆಯಿತಾ. ಸೊ ಯಾಕಂದರೆ ಈ ಆಪ್ರೇಷನ್ ಮತ್ತು ಜೆಡ್ ಆಫ್ ಡಿಫೈನ್ಡ್ ಬೈ ಇದೇನಿದೆಯಲ್ಲ, ವೆರಿ ಇಂಪಾರ್ಟೆಂಟ್. ಯೂನಿಯನ್ನು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ದಟ್ಸ್ ಆಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ನಾವು. ಸಬ್ಸ್ಕ್ರೈಬ್ ಮಾಡಿ.